ಕರೋನಾ ವೈರಸ್ನ ರೂಪಾಂತರವಾದ ಡೆಡ್ಲಿ ಡೆಲ್ಟಾ ವಿಶ್ವಾದ್ಯಂತ ತನ್ನ ರಾಕ್ಷಸ ರೂಪವನ್ನು ತೋರಿಸ್ತಾನೆ ಇದೆ. ಇನ್ನು ಎಷ್ಟೊಂದು ಡೇಂಜರಸ್ ಈ ಒಂದು ಡೆಲ್ಟಾ ವೈರಸ್ ಹಾಗೂ ಇದರ ಕುರಿತು ಜನಸಾಮಾನ್ಯರು ಕೈಗೊಳ್ಳಬೇಕಾದ ಮುನ್ನೆಚ್ಚರಿಕೆ ಕ್ರಮಗಳೇನು, ಇದರೆಲ್ಲದರ ಕುರಿತು ನಮ್ಮ ಎಕ್ಸ್ಪರ್ಟ್ಸ್ಗಳ ಮಾತು ನಿಮ್ಮ FM ವಾಹಿನಿಯಲ್ಲಿ. ಕಳೆದ 1.5 ವರ್ಷದಿಂದ ನಾವೇನು ಈ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಎಲ್ಲರೂ ಫೇಸ್ ಮಾಡ್ತಾ ಇದ್ದೀವಿ, ಇದ್ರ ಸಂಬಂಧಪಟ್ಟಂತೆ ಮುಂದೆ ಏನು ಪ್ರಿಕಾಷನ್ಸ್ನ ನಾವು ತಗೋಬೇಕು ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ. कोरोना थर्ड वेव या कोविड थर्ड वेव डेल्टा प्लस वेरिएंट सभी एक ही है कि गवर्नमेंट के सर्वे के हिसाब से जो हो सकता है कि अगले 2-3 महीने में इन्फेक्शन फैल जा रहा है. ಕೋವಿಡ್ದು ಈಗ ಥರ್ಡ್ ವೇವ್ ಬರೋ ಊಹಾಪೋಹಗಳು ಬಹಳ ಜಾಸ್ತಿ ಆಗಿದೆ. ಅದರಲ್ಲಿ ಏನು ಮಾಡಬೇಕು ಏನಿಲ್ಲ ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಇದು ಒಂದು ಹೊಸ ಸಿಚುಯೇಷನ್ ನಮಗೆ, ನಮ್ಮ ಇಡೀ ಒಂದು ಜೀವಮಾನದಲ್ಲೇ, ವೈದ್ಯರ ಜೀವಮಾನದಲ್ಲೇ ಇದೊಂದು ಹೊಸ ಒಂದು ಸಿಚುಯೇಷನ್. ನಮಸ್ಕಾರ, ನಾನು ಡಾಕ್ಟರ್ ಸ್ಫೂರ್ತಿ ಅಂತ, ಅನಸ್ಥೇಷಿಯಾಲಜಿಸ್ಟ್ ಮತ್ತು ಇಂಟೆನ್ಸಿವಿಸ್ಟ್, ಜನನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್, ಜಲ್ನಗರ್, ಬಿಜಾಪುರ್. ನಿಮ್ಮೆಲ್ಲರಿಗೂ ತಿಳಿದಿರೋ ಮಟ್ಟಿಗೆ ಈಗಿನ ಕಳೆದ 1.5 ವರ್ಷದಿಂದ ನಾವೇನು ಈ ಪ್ಯಾಂಡಮಿಕ್ ಸಿಚುಯೇಷನಲ್ಲಿ ಎಲ್ಲರೂ ಫೇಸ್ ಮಾಡ್ತಾ ಇದ್ದೀವಿ, ಇದ್ರ ಸಂಬಂಧಪಟ್ಟಂತೆ ಮುಂದೆ ಏನು ಪ್ರಿಕಾಷನ್ಸ್ನ ನಾವು ತಗೋಬೇಕು ಅಂತ ಹೇಳೋದಕ್ಕೆ ನಾನು ಇಚ್ಛಿಸ್ತೀನಿ. ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಈಗ ತಾನೇ ಲಾಕ್ಡೌನ್ ರಿಲೀಸ್ ಆಗಿದೆ. ನಾವೇನು ಒಂದು 5 ಇಂಪಾರ್ಟೆಂಟ್ ಸ್ಟೆಪ್ಸ್ ನಾವೇನು ಫಾಲೋ ಮಾಡಬೇಕಂದ್ರೆ, ಮೊದಲನೇದಾಗಿ ನಾವು ಮಾಸ್ಕ್ನ ಬಳಕೆ, ಒಳ್ಳೆ ಕ್ವಾಲಿಟಿಯ ಮಾಸ್ಕ್ನ ತೊಗೊಂಡಿದ್ದೀವಿ. ಇದ್ರ ಬಳಕೆಯಿಂದ ನನಗೆ ಕೊರೋನಾ ವೈರಸ್ನ ಸೋಂಕು ತಲುಪೋದಿಲ್ಲ ಅನ್ನೋದು ತಪ್ಪು. ಬರೀ ಮಾಸ್ಕ್ ಧರಿಸೋದ್ರಿಂದ ನಮಗೆ ಈ ಸೋಂಕು ತಲುಪೋದಿಲ್ಲ ಅಂತ ಅಲ್ಲ, ಯಾವ ಥರ ಇದನ್ನು ಬಳಸ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಫ್ಯಾಬ್ರಿಕ್ ಅಂದರೆ ಬಟ್ಟೆಯ ಮಾಸ್ಕ್ ಆದರೆ ಅದನ್ನು ಪ್ರತಿ ದಿವಸ ತೊಳೆಯೋದು, ಹೈಜಿನಿಕ್ ಆಗಿ ಮೇಂಟೈನ್ ಮಾಡೋದು. ಅದೇ ರೀತಿ ಸರ್ಜಿಕಲ್ ಮಾಸ್ಕ್ನ ಬಳಸ್ತಾ ಇದ್ದರೆ ನೀವು ಅದನ್ನು ದಿವಸ ಯೂಸ್ ಮಾಡಿ ಡಿಸ್ಕಾರ್ಡ್ ಮಾಡೋದು. ಈ ಥರ ಬಳಸೋದ್ರಿಂದ ನಾವು ನಮ್ಮನ್ನು ಇದರಿಂದ ಕಾಪಾಡ್ಕೊಳ್ಬೋದು. ಎರಡನೇದಾಗಿ ಈಗ ಹೆಚ್ಚಿನ ಪ್ರಮಾಣದಲ್ಲಿ ಎಲ್ಲರೂ ಗ್ಲೌಸ್ ಧರಿಸ್ತಾ ಇರೋದನ್ನು ನೀವು ನೋಡ್ತಾ ಇದ್ದೀರಿ. ಗ್ಲೌಸ್ ಧರಿಸೋ ಮೇನ್ ಉದ್ದೇಶ ಏನಂದರೆ, ನಮ್ಮ ಕೈಗಳಿಗೆ ಎಲ್ಲಿಂದನಾರು ಕೊರೋನಾ ವೈರಸ್ ಅಥವಾ ಯಾವುದೇ ರೀತಿಯ ಇನ್ಫೆಕ್ಷನ್ ಬಡ್ದಿದ್ರೆ ಅದನ್ನು ನಾವು ನಮ್ಮ ಮುಖ ಅದ ಭಾಗ, ಕಣ್ಣು, ಮೂಗು, ಬಾಯಿ ಇದಕ್ಕೆ ತಲುಪದೇ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಗ್ಲೌಸ್ ಹಾಕೋತಾ ಇದ್ದಾರೆ ಎಲ್ಲರೂ. ಬಟ್ ಇದ್ರ ಬಳಕೆಯನ್ನು ಕಡಿಮೆ ಮಾಡೋದು ಸೂಕ್ತ ಅಂತ ನನಗನ್ಸುತ್ತೆ. ಆನಂತರ ಬರೀ ಗ್ಲೌಸ್ ಉಪಯೋಗಿಸೋದ್ರಿಂದ ಒಂದು ಫಾಲ್ಸ್ ಸೆಕ್ಯೂರಿಟಿ ಅಷ್ಟೇ ನಮಗೆ, ನಾವು ಗ್ಲೌಸ್ ಹಾಕೋತಾ ಇದ್ದೀವಿ ನಮಗೆ ಬರೋದಿಲ್ಲ ಅಂತ. ಬಟ್ ನಮ್ಮ ಹೈಜಿನಿಕ್ ಕಂಡೀಷನ್ಸ್ನೇನು ಮೇಂಟೈನ್ ಮಾಡ್ತೀವಿ, ನಾವು ಪದೇ ಪದೇ ದಿವಸದಲ್ಲಿ ನಮ್ಮ ಕಣ್ಣು, ಮೂಗು, ಬಾಯಿನ ಮುಟ್ಟದೆ ನಮ್ಮ ಕೈಗಳನ್ನ ಪದೇ ಪದೇ ಹ್ಯಾಂಡ್ ವಾಶ್ ಮಾಡೋದ್ರಿಂದ ಈ ಸೋಂಕಿನಿಂದ ನಾವು ನಮ್ಮನ್ನು ತಡೆಗಟ್ಕೋಬೋದು. ಮತ್ತು ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಸ್ಯಾನಿಟೈಸರ್ ಎಷ್ಟು ಮಟ್ಟಿಗೆ ನಾವು ಬಳಸ್ಬೇಕು. ಸ್ಯಾನಿಟೈಸರ್ ನಾವೇನು ಬಳಸ್ತಾ ಇದ್ದೀವಲ್ಲ, ಅದು ಯಾವಾಗ ಬಳಸಬೇಕಂದ್ರೆ, ಸೋಪ್ ವಾಟರ್ ಇಲ್ಲ ನಮ್ಮಲ್ಲಿ, ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ಸೋಪ್ ವಾಟರ್ ಇಲ್ಲ ಅನ್ನೋ ಟೈಮಲ್ಲಿ ಸ್ಯಾನಿಟೈಸ್ನ ವ್ಯವಸ್ಥೆ ಮಾಡ್ಕೊಳ್ಳಿ. ಆದರೆ ನಾನು ಪ್ರಿಫರ್ ಮಾಡೋದಂದರೆ, ಮೊದಲು ಸೋಪ್ ವಾಟರ್ ಇಸ್ ಸೇಫ್ ಆ್ಯಂಡ್ 20 ಸೆಕೆಂಡ್ಸ್, ಮಿನಿಮಮ್ 20 ಸೆಕೆಂಡ್ಸ್ ಸೋಪ್ ವಾಟರಿಂದ ಹ್ಯಾಂಡ್ ವಾಶ್ ಮಾಡೋದು ಸ್ಯಾನಿಟೈಸರ್ ಬಳಕೆಗಿಂತನೂ ಸೇಫ್ ಆದ ಒಂದು ವ್ಯವಸ್ಥೆ. ಆನಂತರ ನಾವು ಈಗ ಲಾಕ್ಡೌನ್ ರಿಲೀಸ್ ಆಗಿದೆ, ಹೆಚ್ಚಿನ ಪ್ರಮಾಣದಲ್ಲಿ ಇಷ್ಟು ದಿವಸ ಅನೇಕ ಕೆಲಸಗಳು ವಿಥೆಲ್ಡ್ ಆಗಿತ್ತು. ಅವಶ್ಯಕತೆ ಇದ್ದಲ್ಲಿ ಮಾತ್ರ ಹೊರಗಡೆ ಬನ್ನಿ. ಅವಾಯ್ಡ್ ಮಾಡೋಕ್ಕಾಗ್ತಿತ್ತು ಸಿಚುಯೇಷನ್ನ ಅಂದರೆ ಅವಾಯ್ಡ್ ಮಾಡಿ. ಕ್ರೌಡೆಡ್ ಜಾಗಗಳಿಗೆ ಹೋಗಬೇಡಿ. ನೀವು ಹೋಗಲೇಬೇಕಾದ ಪರಿಸ್ಥಿತಿ ಬಂತು ಅಂದರೆ ಇದೆಲ್ಲ ಪ್ರಿಕಾಷನ್ಸ್ನ ಮಾಡಿಕೊಂಡು ಹೋಗಿ. ಎಲ್ಲೇ ಹೋದ್ರೂ ನೀವು ಇನ್ನೊಬ್ಬರಿಂದ ಆದಷ್ಟು 3 ಅಡಿ ಅಥವಾ 1 ಮೀಟರ್ ದೂರದಲ್ಲಿ ಇರಬೇಕಾದ ಒಂದು ವಿಚಾರನ ಮನಸ್ಸಲ್ಲಿ ಇಟ್ಕೊಳ್ಳಿ. ಆದಷ್ಟು ಮಾಸ್ಕ್ನ ಇನ್ನೊಬ್ಬರ ಜೊತೆ ಇದ್ದಾಗ ತೆಗಿಬೇಡಿ. ನಿಮಗೆ ಯಾವುದೇ ರೀತಿಯ ಸೋಂಕಾಗಿತ್ತು ಅಥವಾ ಏನೇ ವೈರಲ್ ಇಲ್ನೆಸ್ ಅಥವಾ ಫ್ಲೂ ಲೈಕ್ ಇಲ್ನೆಸ್ನ ಯಾವುದೇ ಸಿಂಪ್ಟಮ್ಸ್ ಅಂದರೆ ಜ್ವರ, ನೆಗಡಿ, ಕೆಮ್ಮು, ಗಂಟ್ಲು ಕೆರೆತ, ಈ ಥರದ್ದು ಯಾವುದೇ ಸಿಂಪ್ಟಮ್ಸ್ ನಿಮ್ಮಲ್ಲಿ ಕಂಡು ಬಂದ್ರೂ ನೀವಾಗಿಯೇ ನಿಮ್ಮಲ್ಲಿರೋ ಫಸ್ಟ್
ಹೆಲ್ತ್ ಕೇರ್ ಫೆಸಿಲಿಟಿ ಏನಿದೆ, ಫಸ್ಟ್ ಲೈನ್ ಹೆಲ್ತ್ ಕೇರ್ ಫೆಸಿಲಿಟಿ, ಅಲ್ಲಿ ಹೋಗಿ ಗೌರ್ಮೆಂಟಿಂದ ಫೀವರ್ ಕ್ಲಿನಿಕ್ ಅಥವಾ ಹಾಸ್ಪಿಟ್ಲ್ಗಳಿದೆ ನಿಮ್ಮ ಸುತ್ತಮುತ್ತ, ಫೀವರ್ ಕ್ಲಿನಿಕ್ಗಳಿದೆ, ಅಲ್ಲಿ ಹೋಗಿ ನಿಮ್ಮನ್ನು ಎಕ್ಸಾಮಿನ್ ಮಾಡಿಸ್ಕೊಂಡು ಡಾಕ್ಟರ್ಸ್ ಬಳಿ ಹೋಗಿ ಸೆಲ್ಫ್ ಆಗಿ ಟ್ರೀಟ್ಮೆಂಟ್ ತಗೋಬೇಡಿ. ಆನಂತರ ಅವರು ಇವ್ಯಾಲ್ಯೂಯೇಟ್ ಮಾಡಿ ನಿಮ್ಮನ್ನು ಕೆಟಗರೈಸ್ ಮಾಡಿ, ನಿಮ್ಮನ್ನು ಕೋವಿಡ್ ನಾನ್ ಕೋವಿಡ್ ಅಂತ ಕೆಟಗರೈಸ್ ಮಾಡಿ ನಿಮ್ಮ ಮುಂದಿನ ಟ್ರೀಟ್ಮೆಂಟ್ ಏನು ಅಡ್ವೈಸ್ ಮಾಡ್ತಾರೆ ಅದ್ರ ಪ್ರಕಾರ ನಿಮ್ಮ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ನಾನು ನಿಮ್ಮಲ್ಲೆಲ್ಲ ರಿಕ್ವೆಸ್ಟ್ ಮಾಡ್ಕೋತೀನಿ. ಈಗೇನಪ್ಪ ಮೂರನೇ ಅಲೆ ಬರುತ್ತೆ ಅನ್ನೋ ಒಂದು ಹೆದರಿಕೆ ನಮ್ಮಲ್ಲಿ ಎಲ್ಲರಲ್ಲೂ ಇದೆ. ಈ ಭಯ ಹೆಂಗೆ ಕಡಿಮೆ ಮಾಡ್ಕೋಬೋದು ಅಂದರೆ, ನಮ್ಮಲ್ಲಿ ಈ ಪ್ಯಾಂಡಮಿಕ್ನ ಸಿಚುಯೇಷನ್ ಅವಾಯ್ಡ್ ಮಾಡೋಕ್ಕೆ ಇವೆಲ್ಲ ಪ್ರಿಕಾಷನ್ಸ್ನ ನಾವು ಎಲ್ಲರೂ ಸರಿಯಾಗಿ ಪಾಲಿಸಿದ್ರೆ ನಾವು ಇದನ್ನು ಖಂಡಿತ ಬಹಳಷ್ಟು ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು. ನಮ್ಮೆಲ್ಲರಲ್ಲಿ ಮೂರನೇ ಅಲೆ, ಕೋವಿಡ್ನ ಮೂರನೇ ಅಲೆ ಬರುತ್ತೆ ಅನ್ನೋ ಒಂದು ಭಯ ಇದೆ. ಅದರಿಂದ ನಾವು ಮುಕ್ತರಾಗಬೇಕಂದ್ರೆ ಬಹಳಷ್ಟು ಪ್ರಮಾಣದಲ್ಲಿ ಈ ಏನು ನಾನು ಆಲ್ರೆಡಿ ನಿಮಗೆ ಯಾವ ರೀತಿ ಪ್ರಿಕಾಷನ್ಸ್ನ ತಗೋಬೇಕು ಅಂತ ಹೇಳಿ 5 ಸ್ಟೆಪ್ಸ್ನ ಹೇಳಿದ್ದೀನಿ, ಅದನ್ನು ಮಾಡೋದ್ರಿಂದ ಬಹಳಷ್ಟು ಪ್ರಮಾಣದಲ್ಲಿ ನಾವು ಈ ಕೋವಿಡ್ ವೈರಸ್ನ ಸೋಂಕು ಹರಡೋದನ್ನು ತಡೆಗಟ್ಬೋದು. ಆಲ್ರೆಡಿ ನಿಮ್ಗೆ ತಿಳಿದಿರೋ ಹಾಗೆ 60 ವರ್ಷ ಫಸ್ಟ್ ಹೆಲ್ತ್ ಕೇರ್ ವರ್ಕರ್ಸ್ಗಳಿಗೆ ವ್ಯಾಕ್ಸಿನೇಷನ್ನ ಕೊಡಲಾಗಿತ್ತು. ಆನಂತರ ನಮ್ಮ 60 ವಯಸ್ಸಿನ ಮೇಲ್ಪಟ್ಟವರಿಗೆ, ಆನಂತರ ಈಗ 18ರಿಂದ 45 ವಯಸ್ಸಿನವರಿಗೆ ವ್ಯಾಕ್ಸಿನೇಷನ್ ಕೊಡ್ತಾ ಇದ್ದಾರೆ. ಎಲ್ಲರೂ ವ್ಯಾಕ್ಸಿನೇಷನ್ನ ದಯವಿಟ್ಟು ತಗೊಳ್ಳಿ. ಆನಂತರ ಈಗ ಹೈ ರಿಸ್ಕ್ ಪಾಪ್ಯುಲೇಷನ್ ಯಾರು ಅಂತಂದರೆ ವ್ಯಾಕ್ಸಿನೇಷನ್ ತಗೊಳ್ಳದೇ ಇದ್ದಂಥವ್ರು, ಅವರು ಸಾಕಷ್ಟು ಕಾಳಜಿನ ವಹಿಸಬೇಕು. ನಿಮಗೆ ವ್ಯಾಕ್ಸಿನೇಷನ್ ಸಿಗೋ ಸಾಧ್ಯತೆ ಇದೆ ಅಂತಂದರೆ, ನಿಮ್ಮದು ಹೆಸರು ಬಂದಿತ್ತು ಅಂದರೆ, ನಿಮಗೆ ಎಲ್ಲಿ ಫೆಸಿಲಿಟಿ ಇದೆ ದಯವಿಟ್ಟು ಹೋಗಿ ಎಲ್ಲರೂ ವ್ಯಾಕ್ಸಿನೇಷನ್ನ ತಗೊಳ್ಳಿ. ಅದ್ರ ಜೊತೆಗೆ ಈ ಎಲ್ಲ ಪ್ರಿಕಾಷನ್ಸ್ನ ಮಾಡ್ಕೊಳ್ಳಿ. ಮೇನ್ ಈಗ ನಮ್ಮ ಎಲ್ಲರದು ಏನು ಹೆದರಿಕೆ, ನಮಗೆಲ್ಲ ಏನು ಅನ್ನಿಸ್ತಾ ಇರೋದು ಅಂದರೆ, ನಾನ್ ವ್ಯಾಕ್ಸಿನೇಟೆಡ್ ಪಾಪ್ಯುಲೇಷನ್ ಇರೋದೇ 18 ವಯಸ್ಸಿನ ಕೆಳಗಿನವರು. ಈ 18 ವಯಸ್ಸಿನ ಕೆಳಗಿನವ್ರಿಗೆ ಇನ್ನೂ ವ್ಯಾಕ್ಸಿನೇಷನ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿಲ್ಲ. ಇವ್ರಿಗೆ ಇನ್ಫೆಕ್ಷನ್ ಸೋಂಕು ತಗಲ್ಬೋದು ಈ ಮೂರನೇ ಅಲೆ ಬಂದರೆ ಅನ್ನೋ ಭಯ ಎಲ್ಲರಿಗೂ ಇದೆ. ಆದ್ದರಿಂದ ಈ ಪ್ರಿಕಾಷನ್ಸ್ನ ಫಾಲೋ ಮಾಡಿ. ಆಮೇಲೆ ಈ ನಮ್ಮಲ್ಲಿ ನಮ್ಮ ಹಾಸ್ಪಿಟಲ್ನಲ್ಲಿ ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಮೊದಲಿನಿಂದನೂ ನಮ್ಮಲ್ಲಿ ಜನನಿ ಕೋವಿಡ್ ಹಾಸ್ಪಿಟ್ಲು ಮತ್ತು ಜನನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು 2 ವಿಭಾಗ ಇದೆ. ಒಂದೇ ಜಾಗದಲ್ಲಿ 2 ವಿಭಾಗ ಇಲ್ಲ ನಮ್ಮದು. ನಾವು ಜನನಿ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಜಲ್ನಗರ್ ಬಿಜಾಪುರದಲ್ಲಿದೆ. ಇನ್ನು ಜನನಿ ಕೋವಿಡ್, ಈ ಪ್ಯಾಂಡಮಿಕ್ ಸಂಬಂಧ ನಾವು ಜನನಿ ಕೋವಿಡ್ ಆಸ್ಪತ್ರೆ ಒಂದು ಸೆಂಟರ್ನ ಸ್ಟಾರ್ಟ್ ಮಾಡಿದ್ವಿ. ಅದು ಫರ್ನ್ ರೆಸಿಡೆನ್ಸಿ ಪ್ರಕ್ಕ ಅಥಣಿ ರೋಡನಲ್ಲಿದೆ. ಸೊ 2 ಬೇರೆ ಬೇರೆ ಜಾಗದಲ್ಲಿದೆ. ಜನರು ಒಂದೇ ಕಡೆ ಬಂದು ಇನ್ನೊಬ್ರು ನಾನ್ ಕೋವಿಡ್ ಪೇಷಂಟ್ಗಳಾಗಲಿ ಯಾವುದೇ ರೀತಿ ಭಯ ಪಡಬೇಕಾದಿಲ್ಲ. ನಮ್ಮಲ್ಲಿ ಜಲ್ನಗರ್ ಬ್ರಾಂಚ್ ಒಳಗೆ ಕಂಪ್ಲೀಟ್ ನಾನ್ ಕೋವಿಡ್ ಕೇರ್ ಫೆಸಿಲಿಟಿ ನಮ್ಮಲ್ಲಿದೆ. ನಮ್ಮಲ್ಲಿ ಮೆಟರ್ನಿಟಿ, ಚೈಲ್ಡ್ ಕೇರ್, ಪಿಡಿಯಾಟ್ರಿಕ್ಸ್ ಅಂದರೆ NICUನ ವ್ಯವಸ್ಥೆ, ಆಮೇಲೆ ಮೆಡಿಸಿನ್ ಡಿಪಾರ್ಟ್ಮೆಂಟ್, ಸರ್ಜಿಕಲ್ ಡಿಪಾರ್ಟ್ಮೆಂಟ್, ಯೂರಾಲಜಿ ಡಿಪಾರ್ಟ್ಮೆಂಟ್ ಎಲ್ಲ ವ್ಯವಸ್ಥೆ ಇದೆ. ಈಗ ಪಿಡಿಯಾಟ್ರಿಕ್ ಪಾಪ್ಯುಲೇಷನ್ ಏನು ರಿಸ್ಕ್ನಲ್ಲಿದ್ದಾರೆ ಅವರಿಗೋಸ್ಕರ ನಾವು ನಮ್ಮಲ್ಲಿ ಕೋವಿಡ್ ಸೋಂಕಿತರ ಆದರೆ ವ್ಯವಸ್ಥೆ ಏನಿದೆ ಅಂದರೆ, ನಮ್ಮಲ್ಲಿ 8 ಬೆಡ್ಡಿಂದ NICU ವ್ಯವಸ್ಥೆ ಇದೆ. ಆಮೇಲೆ 30 ಬೆಡ್ಡಿನ ICU, ಕೋವಿಡ್ ಪೇಷಂಟ್ಗಳಿಗೆ ಮಾತ್ರ 30 ಬೆಡ್ಡಿನ ICU ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ನಮ್ಮಲ್ಲಿ ವೆಂಟಿಲೇಟರ್ಗಳ ವ್ಯವಸ್ಥೆ ಇದೆ, ಸೆಂಟ್ರಲ್ ಆಕ್ಸಿಜನ್ ವ್ಯವಸ್ಥೆ ಇದೆ. 30 ಬೆಡ್ಡಿಗೂ ನಾವು ICU ಕೇರ್ ಕೊಡುವ ವ್ಯವಸ್ಥೆ ನಮ್ಮಲ್ಲಿದೆ. ಇಷ್ಟೇ ಅಲ್ಲದೆ ಆದಷ್ಟು ಯಾವುದೇ ರೀತಿಯ ನಿಮ್ಮಲ್ಲಿ ಚೇಂಜಸ್ ಕಂಡ್ರೆ, ಫ್ಲೂ ಲೈಕ್ ಸಿಂಟಮ್ಸ್ ಕಂಡ್ರೆ, ನಿಮ್ಮಲ್ಲಿರೋ ಫಸ್ಟ್ ನಿಯರೆಸ್ಟ್ ಹೆಲ್ತ್ ಕೇರ್ ಫೆಸಿಲಿಟೀಸ್ಗೆ ಹೋಗಿ. ಇದು ಭಯ ಪಡಬೇಕಾದ ಸಿಚುಯೇಷನ್ ಅಲ್ಲ, ಆದರೆ ಆದಷ್ಟು ಬೇಗ ನೀವು ಹೆಲ್ತ್ ಕೇರ್ ವರ್ಕರ್ಸ್ನ ತಲುಪೋದ್ರಿಂದ, ಡಾಕ್ಟರ್ಸ್ ಬಳಿ ಟ್ರೀಟ್ಮೆಂಟ್ ಪಡೆಯೋದ್ರಿಂದ ಇದ್ರ ಸಿವಿಯಾರಿಟಿನ ಕಡಿಮೆ ಮಾಡ್ಕೋಬೋದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. FM न्यूज़ के श्रोताओं को मेरा नमस्कार. मैं हूं डॉक्टर वहीद मुजावर, कंसल्टेंट फिजिशियन, MBBS MD जनरल मेडिसिन. तो आज हम यहाँ डेल्टा प्लस वेरिएंट यानी कि कोरोना 3rd वेव के बारे में डिस्कशन के लिए, पहले मैं बता दूं कि कोरोना 3rd वेव या कोविड 3rd वेव डेल्टा प्लस वेरिएंट सभी एक ही है. तो कोविड 3rd वेव जो कि प्रिडिक्टेड है कि गवर्नमेंट के सर्वे के हिसाब से जो हो सकता है कि अगले 2-3 महीने में इन्फेक्शन फैल जा रहा है, तो उसके बारे में थोड़ा डिस्कशन करेंगे. व्हाट इज डेल्टा प्लस वेरिएंट?
डेल्टा प्लस वेरिएंट है क्या, तो डेल्टा प्लस वेरिएंट है ये नया कोरोना वायरस का स्ट्रेन है। मतलब जो भी कोरोना वायरस था वो म्यूटेशन हो गया है एटमॉस्फेयर के हिसाब से। सो वो दैट म्यूटेंट स्ट्रेन इज नोन एज डेल्टा प्लस वेरिएंट। सो इसमें वैक्सीनेशन का क्या रोल है? सबसे इंपॉर्टेंट रोल है, जो भी कोविड पेशेंट है या कोरोना इन्फेक्शन है, वैक्सीनेशन का रोल है। सबसे पहले जिसी का भी टर्न हो वैक्सीनेशन करवा लीजिए, क्योंकि वैक्सीनेशन सबसे ज्यादा इंपॉर्टेंट है कोरोना के प्रिवेंशन में, क्योंकि इसका कोई भी डेफिनेट ट्रीटमेंट है नहीं, तो वैक्सीन ही ट्रीटमेंट जैसा है। तो जब भी किसी का टर्न हो, मतलब कोई भी एज का आदमी हो, कोई भी कास्ट का हो, कोई भी फैक्टर हो, मेल हो फीमेल हो, नजदीकी कोई भी स्वास्थ्य केंद्र में जाके जहां भी वैक्सीन अवेलेबल है तो पहले वैक्सीनेशन करवा लीजिए, वो सबसे जरूरी है। और इसमें कोविशील्ड और कोवैक्सीन 2 टाइप के वैक्सीनेशन है और दोनों भी इक्वली इफेक्टिव है कोरोना वायरस स्ट्रेन पे। सो एफिकेसी ऑफ वैक्सीन बोले तो वैक्सीन का कितना असर हो जाएगा डेल्टा प्लस वेरिएंट पे, जो भी वैक्सीनेटेड है या जो भी वैक्सीनेशन करवा रहे हैं तो वो कोरोना वायरस पे इक्वली इफेक्टिव रहेगा। और इसका प्रिवेंशन कैसे है और इसका सिम्टम क्या है? डेल्टा प्लस वेरिएंट्स का सिम्टम, डेल्टा प्लस का वेरिएंट का सिम्टम होगा बुखार आएगा, फर्स्ट सबसे पहले बुखार रहेगा, सोर थ्रोट यानी गले में खराश रहेगा। तीसरी चीज है रनी नोज मतलब नाक से पानी बहेगा, और इक्वली पीडियाट्रिक एज वेल एज एल्डरली एज ग्रुप में पाया जाएगा, मतलब बच्चों में भी होगा और बड़ों में भी होगा इक्वली। तो इसका प्रिवेंशन है रेगुलरली मास्क पहनना जहां भी आप जाएंगे, रेगुलरली सोशल डिस्टेंसिंग मेंटेन करना है, जो भी गवर्नमेंट के गाइडलाइंस है उसको फॉलो करना है। थर्ड है फर्स्ट है रेगुलर सैनिटाइजेशन, सेकेंड चीज है कंपल्सरी मास्क, थर्ड चीज है सोशल डिस्टेंसिंग, और फोर्थ सबसे इंपॉर्टेंट है रेगुलर टाइम पे वैक्सीनेशन करवा लेना। सो ये सभी मिला के आपको कोरोना डेल्टा प्लस 3 वेरिएंट को लड़ने से हेल्प करेंगे। और इसका ट्रीटमेंट जो भी रहेगा ये सपोर्टिव और सिम्टोमेटिक ही रहेगा। मतलब आप जब भी आपको कोई भी सिम्टम आएगा, या तो सर्दी, बुखार, रनिंग नोज या सोर थ्रोट आएगा, आप नजदीकी किसी भी हॉस्पिटल में जाके तुरंत इन्वेस्टिगेशन करवाइए, तुरंत ट्रीटमेंट लीजिए। कोरोना और डेल्टा प्लस वेरिएंट में सबसे इंपॉर्टेंट है अर्ली इन्वेस्टिगेशन, अर्ली डायग्नोसिस, अर्ली ट्रीटमेंट एंड अर्ली रिकवरी। ये 3 चीज इंपॉर्टेंट है, और सबसे इंपॉर्टेंट है वैक्सीनेशन। ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೇನೆ ಮಲ್ಕಣ್ಣವರ್, ಜನನಿ ಹಾಸ್ಪಿಟಲ್ನಲ್ಲಿ ಪೀಡಿಯಾಟ್ರಿಷಿಯನ್ ಹಾಗೂ ನಿಯೋನೆಟಲಾಸ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗೊತ್ತಿರೋ ಹಾಗೆ ಕೋವಿಡ್ದು ಈಗ 3rd ವೇವ್ ಬರೋ ಊಹಾಪೋಹಗಳು ಭಾಳ ಜಾಸ್ತಿ ಆಗಿವೆ. ಅದರಲ್ಲಿ ಏನು ಮಾಡಬೇಕು ಏನಿಲ್ಲ ಅಂತ ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಅದರಲ್ಲಿ ಈ 3rd ವೇವ್ ಮಕ್ಕಳನ್ನು ಎಫೆಕ್ಟ್ ಮಾಡುತ್ತೆ ಅಂತ ಭಾಳ ಮಂದಿಗೆ ಅನಿಸ್ತಾ ಇದೆ. ಅದ್ರ ಪ್ರಕಾರ ಈಗ ರಾಜ್ಯ ಸರ್ಕಾರ ಅಲ್ಲಿ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಈಗಾಗಲೇ ಪ್ರಿಕಾಷನ್ಸ್ ತೊಗೊಳಕ್ಕೆ ರೆಡಿ ಆಗ್ತದೆ. ಸೊ ಇದ್ರ ಸಂಬಂಧ 1-2-3 ಮೀಟಿಂಗು ಆಗಿದೆ. ಸೊ ಮೇನ್ಲಿ ಇವತ್ತೇನು ಹೇಗೆ ಪ್ರಿವೆನ್ಷನ್ ಮಾಡಬೇಕು, ಏನು ಟ್ರೀಟ್ಮೆಂಟ್ ಕೊಡಬೇಕು, ಅಥವಾ ಅದನ್ನು ವ್ಯಾಕ್ಸಿನೇಷನ್ ಏನಿದೆ ಅಂತ ಮೇನ್ ನೋಡೋಣ. ಸೊ ಮೇನ್ಲಿ ಪ್ರಿವೆನ್ಷನ್ ಏನು, ಈಗ ಅಡಲ್ಟ್ನಲ್ಲಿ ಹೇಗೆ ಪ್ರಿವೆನ್ಷನ್ ಮಾಡ್ತೀವೋ ಹಾಗೆಯೇ ಮಕ್ಕಳನ್ನಲ್ಲೂ ಬೇಕು. ಮಾಸ್ಕ್ ಮೇನ್ ಹೇಗೆ, ಮಾಸ್ಕ್ ಏನು ಮಾಡ್ತೀವಿ, ಮಾಸ್ಕು 2 ವರ್ಷಕ್ಕಿಂತ ಜಾಸ್ತಿ ಇರೋ ಮಕ್ಕಳೆಲ್ಲ ಅಷ್ಟೇ ಯೂಸ್ ಆಗುತ್ತೆ. 2 ವರ್ಷಕ್ಕಿಂತ ಕಮ್ಮಿ ಇದ್ದ ಮಕ್ಕಳಿಗೆ ಮಾಸ್ಕ್ ಯೂಸ್ ಆಗಂಗಿಲ್ಲ, ಅದು ಹಾಕೊಳ್ಳೋಕ್ಕೂ ಆಗೋದಿಲ್ಲ. ಸೊ ಅದರ ಸಂಬಂಧ 2 ವರ್ಷಕ್ಕಿಂತ ಕಮ್ಮಿ ಮಕ್ಕಳನ್ನ ಎಲ್ಲೇ ಗ್ರೂಪ್ನಲ್ಲಿ ಹೋಗಿ ಒಯ್ಯಂಗಿಲ್ಲ. ಸೊ ಮೇನ್ಲಿ ಅವ್ರನ್ನ ಮನೆಯಲ್ಲೇ ಇಡಬೇಕು. ಏನೇ ಹೋಗೋದಿದೆ ಅಂದರೆ ಏನು ಹಾಸ್ಪಿಟಲ್ ವಿಸಿಟು, ಎಮರ್ಜೆನ್ಸಿ ವಿಸಿಟ್ ಇದೆ ಅಂದರೆ ಅಷ್ಟೇ ಹೋಗಬೇಕಾಗುತ್ತೆ. ಸೆಕೆಂಡು ಹ್ಯಾಂಡ್ ಹೈಜೀನ್ ಮೇನ್ಲಿ ಮಕ್ಕಳಲ್ಲಿ ಮಾಡೋದು ಸೋಪ್ ಆ್ಯಂಡ್ ವಾಟರ್ದಿಂದ ಮಾಡಿದ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ಸ್ಯಾನಿಟೈಸರ್ ಒಂದು ಸ್ವಲ್ಪ ಕೆಮಿಕಲ್ಸ್ ಆಗುತ್ತೆ, ರಿಪೀಟೆಡ್ ಯೂಸ್ ಆಫ್ ಸ್ಯಾನಿಟೈಸರ್ ಮಕ್ಕಳಿಗೆ ಒಂದು ಸ್ವಲ್ಪ ಹಾನಿಕರ ಆಗ್ಬೋದು. ಸೊ ಅದು ಬೆಸ್ಟು ಸೋಪ್ ಆ್ಯಂಡ್ ವಾಟರ್. ನೆಕ್ಸ್ಟು ಸೋಷಿಯಲ್ ಡಿಸ್ಟೆನ್ಸಿಂಗ್. ಸೊ ಈಗಾಗಲೇ 3rd ವೇವ್ ಮಕ್ಕಳಿಗೆ ಜಾಸ್ತಿ ಆಗುತ್ತಂತ ಮಕ್ಕಳನ್ನ ಯೂಶ್ವಲಿ ಸ್ಕೂಲಿಗಾಗಲಿ ಅಥವಾ ಯಾವುದೇ ಫಂಕ್ಷನ್ಗಾಗಲಿ ಹೋಗೋದು ಈಗ ಬೇಡ. ಸೊ ಆದಷ್ಟು ಮನೆಯಲ್ಲೇ ಇಟ್ಕೊಂಡು ಅವ್ರನ್ನ ಇದು ಮಾಡಬೇಕು. ಈಗ ಮನೆಯಲ್ಲೇ ಯಾರಾದರೂ ಕೋವಿಡ್ ಪಾಸಿಟಿವ್ ಇದ್ದಾರೆ, ಸೊ ಅವ್ರನ್ನ ಮಕ್ಕಳ ಜೊತೆ ಬೆರೆಯೋದಕ್ಕೆ ಬಿಡಕ್ಕೆ ಹೋಗಬಾರ್ದು. ಆಮೇಲೆ ಮಕ್ಕಳಲ್ಲಿ ಇದು ಮೇನ್ಲಿ 3 ಸ್ಟೇಜ್ನಲ್ಲಿ ಪ್ರೆಸೆಂಟೇಷನ್ ಆಗ್ಬೋದು. ಒಂದು ಅಸಿಂಪ್ಟಮ್ಯಾಟಿಕ್ಕು, ಮೈಲ್ಡ್ ಸಿಂಪ್ಟಮ್ಸು, ಸಿವಿಯರ್ ಸಿಂಪ್ಟಮ್ಸು. ಅಸಿಂಪ್ಟಮ್ಯಾಟಿಕ್ ಅಂದರೆ 92-95% ಮಕ್ಕಳಲ್ಲಿ ಏನು ಸಿಂಪ್ಟಮ್ಸೇ ಬರೋದಿಲ್ಲ, ಈವನ್ ಫೀವರು ಬರೋದಿಲ್ಲ. ಅದರಲ್ಲಿ ಏನಾಗುತ್ತೆ, ಮಕ್ಕಳಿಗೆ ಬರುತ್ತೆ ಹೋಗ್ಬಿಡುತ್ತೆ.
ಈ ಮಕ್ಕಳಲ್ಲಿ ಯಾವುದೇ ಟ್ರೀಟ್ಮೆಂಟು ಈವನ್ ಪ್ಯಾರಾಸಿಟಮಾಲು ರಿಕ್ವೈರ್ಮೆಂಟ್ ಇರೋದಿಲ್ಲ. ಸೊ ಮೇನ್ಲಿ ಏನು ಮಾಡಬೇಕು, ಈ ಮಕ್ಕಳಲ್ಲಿ ಪಾಸಿಟಿವ್ ಆಗೋದು ಮೇನ್ಲಿ ಮನೆಯಲ್ಲಿ ಯಾರಾದರೂ ಪಾಸಿಟಿವ್ ಇದ್ದಾರೆ ಅವ್ರು ಟೆಸ್ಟ್ ಮಾಡೋದಕ್ಕೆ ಇವ್ರನ್ನೂ ಟೆಸ್ಟ್ ಮಾಡಿದಾಗ ಪಾಸಿಟಿವಿಟಿ ಬಂದಿರುತ್ತೆ. ಸೊ ಇದರಲ್ಲಿ ಏನು ಮಾಡಬೇಕು, ಮೇನ್ಲಿ ಮಕ್ಕಳು ಸೂಪರ್ ಸ್ಪ್ರೆಡರ್ ಅಂತ ಹೇಳ್ತೀವಿ. ಸೊ ಮಕ್ಕಳಿಂದ ದೊಡ್ಡವರಿಗೆ ಸ್ಪ್ರೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಮಕ್ಕಳು ಏನಾದರೂ ಪಾಸಿಟಿವ್ ಬಂದರೆ ಅವ್ರನ್ನ ಆಲ್ಮೋಸ್ಟ್ ಆದಷ್ಟು ಕಮ್ಮಿ ಕಾಂಟ್ಯಾಕ್ಟ್ ಆಗುವಾಗ ನೋಡ್ಕೋಬೇಕು. ಇನ್ನೊಂದು ಸಿಂಪ್ಟಮ್ಯಾಟಿಕ್ನಲ್ಲಿ 5 to 7% ಮಕ್ಕಳಿಗೆ ಸಿಂಪ್ಟಮ್ಯಾಟಿಕ್ ಕೋವಿಡ್ ಆಗುತ್ತೆ. ಇದರಲ್ಲಿ ಏನಾಗುತ್ತೆ ಸಿಂಪ್ಟಮ್ಸು, ಕೆಮ್ಮು, ನೆಗಡಿ, ಜ್ವರ, ವಾಂತಿ, ತಲೆನೋವು ಅಥವಾ ಲೂಸ್ ಟೂಲ್ಸ್ ಆಗ್ಬೋದು. ಇದರಲ್ಲೇನು ಮೇನ್ಲಿ ನೀವು ಪಿಡಿಯಾಟ್ರಿಷನ್ಗಾದರೂ ತೋರಿಸ್ತಿದ್ರೆ ಯಾರಾದರೂ ತೋರಿಸ್ರೆ ಅವ್ರನ್ನ ಟ್ರೀಟ್ಮೆಂಟ್ ಕೊಡ್ತಾರೆ. ಸೊ ಅದರಲ್ಲಿ ಏನು ಸಿಂಪಲ್ ಟ್ರೀಟ್ಮೆಂಟ್ ಇರುತ್ತೆ, ಪ್ಯಾರಾಸಿಟಮಾಲು, ಆ್ಯಂಟಿಹಿಸ್ಟಮಿನಿಕ್ಕು. ಸೊ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ಕೊಡೋದಿರುತ್ತೆ. ಸೊ ಇದು ಆಲ್ಮೋಸ್ಟ್ ಜ್ವರ, ಕೆಮ್ಮು, ನೆಗಡಿ ಬಂದವರಿಗಾಗಿ ಹೋಗಿಬಿಡುತ್ತೆ. ಸೊ ಯೂಶ್ವಲಿ 7 days ಇರುತ್ತೆ. ಸೊ ಅದರಲ್ಲಿ ಕಮ್ಮಿ ಆಗಿಬಿಡುತ್ತೆ. ಇನ್ನೊಂದು ಸ್ಟೇಜು ಸಿವಿಯರ್ ಡಿಸೀಸ್ನಲ್ಲಿ ಏನಾಗುತ್ತೆ, ಉಸಿರಾಟ ತೊಂದರೆ ಆಗೋದು, ಕೈಕಾಲು ನೀಲಿ ಆಗೋದು, ಮಕ್ಕಳಿಗೆ ಕನ್ವಲ್ಷನ್ ಬರೋದು. ಸೊ ಅವೆಲ್ಲ ಸಿಂಪ್ಟಮ್ಸ್ ಬರುತ್ತೆ. ಸೊ ಅವನ್ನ ನಾವು ಅಬ್ಸರ್ವೇಷನ್, ಈಗ ಸಿಂಪ್ಟಮ್ಯಾಟಿಕ್ ಪೇಷಂಟ್ ಅಂದರೆ ಕೆಮ್ಮು ನೆಗಡಿ ಪೇಷಂಟ್ನಲ್ಲಿ ಇವೆಲ್ಲ ಆಗೋ ಚಾನ್ಸಸ್ 1-2% ಇರುತ್ತೆ. ಸೊ ಅದಕ್ಕೆ ನಾವು ಅಬ್ಸರ್ವೇಷನ್ ಮಾಡ್ಕೋತಿರ್ಬೇಕು. ರೆಗ್ಯುಲರ್ ಆಗಿ ಸ್ಯಾಚುರೇಷನ್ ಚೆಕ್ ಮಾಡ್ಕೋತಿರ್ಬೇಕು. ಅವ್ರ ರೆಸ್ಪಿರೇಟೆಡ್ ರೇಟ್ ಹೇಗಿದೆ ಅದನ್ನು ಮಾನಿಟರ್ ಮಾಡ್ಕೋತಿರ್ಬೇಕು. ಅವ್ರ ಊಟದ್ದು, ನಿದ್ದೆ, ಆಮೇಲೆ ಯೂರಿನ್ ಸ್ಟೂಲು ಅವೆಲ್ಲ ಏನಿದೆ ಅವನ್ನ ಕ್ಲೋಸ್ಲಿ ಅಬ್ಸರ್ವ್ ಮಾಡ್ಕೋತ ಹೋಗಿರಬೇಕು. ಸೊ ಈ ಸಿವಿಯರ್ ಪೇಷಂಟ್ನ ಯೂಶ್ವಲಿ ನಾವು ಅಡ್ಮಿಟ್ ಮಾಡ್ಕೊಳ್ಳೇಬೇಕಾಗುತ್ತೆ. ಸೊ ಅಡ್ಮಿಟ್ ಮಾಡ್ಕೊಂಡು ಅವ್ರನ್ನ ಸಿವಿಯರಿಟಿ ಪ್ರಕಾರ, ಪ್ರೋಟೋಕಾಲ್ ಪ್ರಕಾರ ಅದನ್ನು ಟ್ರೀಟ್ಮೆಂಟ್ ಕೊಡ್ತೀವಿ. ಈ ಸಿವಿಯರ್ನಲ್ಲಿ ಲೆಸ್ ದೆನ್ 1% ICU ಹೋಗೋ ಚಾನ್ಸಸ್ ಇರುತ್ತೆ. ಸೊ ICUನಲ್ಲಿ ವೆಂಟಿಲೇಟರ್ ರಿಕ್ವೈರ್ಮೆಂಟ್ ಆಗ್ಬೋದು, ಅಥವಾ ಮಿಸ್ಸಿ ಅಂತ ಇನ್ನೊಂದು ಹೇಳ್ತಾ ಇದೆ, ಮಲ್ಟಿ ಸಿಸ್ಟಮ್ ಇನ್ಫ್ಲಮೇಟರಿ ಸಿಂಡ್ರೋಮ್ ಇನ್ ಚಿಲ್ಡ್ರನ್ಸ್ ಆರ್ ಇನ್ ನ್ಯೂನೆಟ್ಸ್. ಸೊ ಇದರಲ್ಲಿ ಏನಾಗ್ತಾ ಇದೆ, ಈ ಮಕ್ಕಳು ಸಿವಿಯರ್ಲಿ ಇನ್ಫೆಕ್ಷನ್ ಆಗ್ತಾ ಇದೆ. ಇನ್ಫೆಕ್ಷನ್ ಅಷ್ಟೇ ಅಲ್ಲದೆ ಅದು ಬಾಡಿನೇ ಇಮ್ಯೂನ್ ಮೀಡಿಯೇಟೆಡ್ ರೆಸ್ಪಾನ್ಸ್ ಆಗಿ ಬಾಡಿನೇ ಡಿಸ್ಟ್ರಾಯ್ ಆಗುತ್ತೆ. ಸೊ ಅದರಲ್ಲಿ ಹಾರ್ಟ್ ಇನ್ವಾಲ್ವ್ಮೆಂಟು, ಲಂಗ್ ಇನ್ವಾಲ್ವ್ಮೆಂಟು ಅಥವಾ ಕನ್ವಲ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಸಿವಿಯರ್ ಕೋವಿಡ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಅದನ್ನೆಲ್ಲ ನಾವು ICUನಲ್ಲಿ ಟ್ರೀಟ್ಮೆಂಟ್ ಮಾಡ್ತೀವಿ. ಪ್ರಿವೆನ್ಷನ್ ಹೇಗೆ ಮಾಡ್ಬೋದು, ಸೊ ಹೇಗೆ ಹೈಜೀನ್ ಅದು ಇದೆ ಅಲ್ವಾ, ಅದ್ರ ಪ್ರಕಾರ ಪ್ರಿವೆನ್ಷನ್ ಇರುತ್ತೆ. ಇನ್ನೊಂದು ಪ್ರಿವೆನ್ಷನ್ ಮಾಡ್ತಾರೆ ವ್ಯಾಕ್ಸಿನೇಷನ್ ರೂಟೀನಾಗಿ ಯಾವ ಮಕ್ಕಳಿಗೆ ವ್ಯಾಕ್ಸಿನೇಷನ್ ಹಾಕಬೇಕು ಅವು ಮಸ್ಟ್ ಇದ್ದರೆ ಒಂಥರ ಪ್ರೊಟೆಕ್ಟಿವ್ ಎಫಿಕಸಿ ಜಾಸ್ತಿ ಇರುತ್ತೆ. ಸೊ ಅದ್ರ ಜೊತೆಗೆ BCG ಹಾಗೂ MMR ನೋನ್ ಟು ಪ್ರೊಟೆಕ್ಟ್ ಫ್ರಮ್ ಕೋವಿಡ್ ಇನ್ಫೆಕ್ಷನ್, ಬಟ್ ಅದಿರುತ್ತೆ. ಇನ್ನೊಂದು ವ್ಯಾಕ್ಸಿನ್ ಅಂದರೆ ಫ್ಲೂ ವ್ಯಾಕ್ಸಿನ್ ಬರ್ತಾ ಇದೆ. ಸೊ ಫ್ಲೂ ವ್ಯಾಕ್ಸಿನ್ ಏನಾಗುತ್ತೆ, ಈಗ ಸೀಸನ್ ಚೇಂಜ್ ಆಗಿದೆ ಅಲ್ವಾ, ಸೀಸನ್ ಚೇಂಜ್ ಆಗಿದೆ, ಕೆಮ್ಮು ನೆಗಡಿ ಎಲ್ಲರಿಗೂ ಸ್ವಾಭಾವಿಕ. ಇದು ಫ್ಲೂನಲ್ಲಿ ಅಂತೂ ನಾರ್ಮಲ್ ಇದ್ದೇ ಇರುತ್ತೆ. ಸೊ ಇದು ಕೋವಿಡ್ ಸಿಂಪ್ಟಮ್ಸು, ಫ್ಲೂ ಸಿಂಪ್ಟಮ್ಸು ಎರಡು ಮಿಕ್ಸ್ ಆಗಿರೋದ್ರಿಂದ ನಾವು ಆದಷ್ಟು ಫ್ಲೂ ವ್ಯಾಕ್ಸಿನೇಷನ್ದಿಂದ ಆಯ್ತಂದರೆ ಇನ್ಫೆಕ್ಷನ್ನ ಕಂಟ್ರೋಲ್ ಮಾಡ್ಕೊಂಡು ಕೋವಿಡ್ದನ್ನು ನಾವು ಪ್ರಿವೆನ್ಷನ್ ಮಾಡ್ಕೋ ಚಾನ್ಸಸ್ ಇರುತ್ತೆ. ಸೊ ಈಗ ಕೋವಿಡ್ ವ್ಯಾಕ್ಸಿನೇಷನ್ನು ಈಗ ಇನ್ನಂತರೂ ಟ್ರಯಲ್ನಲ್ಲೇ ಇನ್ನೂ ಮಾಡೇ ಇಲ್ಲ. ಈಗ ಟ್ರಯಲ್ ಮಾಡ್ತಾ ಇರೋದು 12 ವರ್ಷದಿಂದ 18 ವರ್ಷದ ಮಕ್ಕಳಿಗೆ ಅಷ್ಟೇ ಟ್ರಯಲ್ ಇದೆ. ಅವ್ರಿಗೇನ ಟ್ರಯಲ್ ಮಾಡ್ತಿದ್ದಾರೆ, ಅದು ಇನ್ನೊಂದು 2-3 ಮಂತ್ಸ್ನಲ್ಲಿ ಹೊರಗೆ ಬರ್ಬೋದು. ಲೆಸ್ ದೆನ್ 12 ಇಯರ್ಸ್ ಮಕ್ಕಳಲ್ಲಿ ಅದು ಇನ್ನು ವ್ಯಾಕ್ಸಿನೇಷನ್ ಇನ್ನು ಟ್ರಯಲ್ ಫೇಸ್ನಲ್ಲೇ ಇದೆ. ಸೊ ಅದನ್ನು ಬರೋದು ಟೈಮ್ ಹಿಡುತ್ತೆ. ಸೊ ಈ ಪ್ರಕಾರ ನಾವು ಆದಷ್ಟು ಪ್ರಿಕಾಷನ್ಸ್ಗೂ ತೊಗೊಂಡು ಮಕ್ಕಳಿಗೆ ಆಲಾರ್ದಂಗೆ ನೋಡ್ಕೊಂಡ್ರೆ ಸೊ ಮುಂದೆ ಮಕ್ಕಳಲ್ಲಿ ಆಗೋ 3rd ವೇವ್ ಕಾಂಪ್ಲಿಕೇಶನ್ನ ನಾವು ಪ್ರಿವೆಂಟ್ ಮಾಡ್ಕೋಬಹುದು. ಲಾಕ್ಡೌನ್ ಆಗಿರ್ಬೋದು, ಕರೋನಾ ವೈರಸ್ ಆಗಿರ್ಬೋದು, ಜನತೆಗೆ ಒಂಥರ ಸಿಚುವೇಶನ್ ಆದರೆ ಡಾಕ್ಟರ್ಸ್ಗೆ ಒಂಥರ ಸಿಚುವೇಶನ್. ವೈದ್ಯೋ ನಾರಾಯಣ ಹರಿ ಅಂತ ಸಾಂಪ್ರದಾಯಿಕವಾಗಿ ಆಗಿರ್ಬೋದು ಹಿಂದಿನ ಕಾಲದಿಂದ ಹೇಳ್ತಾ ಬಂದಿದ್ದೀವಿ ನಾವು. ಸೊ ನೀವು ಯಾವ ರೀತಿ ಈ ಪ್ಯಾಂಡಮಿಕ್ ಸಿಚುವೇಶನನ್ನು ಫೇಸ್ ಮಾಡಿದ್ರಿ ಅಂತ? ಈ ಪ್ಯಾಂಡಮಿಕ್ ಸಿಚುವೇಶನ್ ಫೇಸ್ ಮಾಡಿದ ಒಂದು ವಿಚಿತ್ರ ಪರಿಸ್ಥಿತಿ ಅಂತ ಹೇಳ್ಬೋದು. ನಾವು ಯಾವಾಗ ಆಸ್ಪತ್ರೆಯಲ್ಲಿ ಕೂರ್ತಾ ಇದ್ವಿ, ಕಿವಿ ಮೂಗು ಗಂಟಲು ವಿಭಾಗದಲ್ಲಿ ಕಿವಿಗೆ ಸಂಬಂಧಪಟ್ಟ ಪೇಷಂಟ್ಸೇ ಬರ್ತಾಯಿದ್ರು, ಮೂಗಿಗೆ ಸಂಬಂಧಪಟ್ಟ ಪೇಷಂಟ್ಸು, ಹೀಗೆ ಗಂಟ್ಲಿಗೆ ಸಂಬಂಧಪಟ್ಟ ಪೇಷಂಟ್ಸ್. ಆದರೆ ಒಂದ್ಸಲ ಯಾವಾಗ ಪ್ಯಾಂಡಮಿಕ್ ಸ್ಟಾರ್ಟ್ ಆಯಿತು, ನಮ್ಮ ಇಡೀ ಆಸ್ಪತ್ರೆಯಲ್ಲಿ ಮತ್ತು ಎಲ್ಲೇ ಆಸ್ಪತ್ರೆಗಳಲ್ಲಿ ಬರೀ ಕರೋನಾ ಪೇಷಂಟ್ಸೇ. ಸಡನ್ನಾಗಿ ಈ ಕಿವಿ ನೋವು ಅಂತ ಪೇಷಂಟ್ಸು, ಇಲ್ಲ ಹೊಟ್ಟೆ ನೋವು ಅಂತ ಪೇಷಂಟ್ಸು, ಕಾಲು ನೋವು ಅಂತ ಪೇಷಂಟ್ಸ್ ಇಲ್ಲೇ ಇಲ್ಲ. ಯಾವುದೇ ಒಂದು ಪೇಷಂಟ್ ನಮ್ಮ ಒಂದು OPDಗಾಗಲಿ ಬೇರೆ ಒಂದು OPDಗಾಗಿ ಎಂಟ್ರಾದರೆ ಎಲ್ಲವೂ ಕರೋನಾ ಪೇಷಂಟ್ಸೇ. ಬಂದ ಕೂಡಲೇ ಸರ್ ನಂಗೆ ಜ್ವರ ಬಂದಿದೆ, ಮೈಕೈ ನೋವು ಬಂದಿದೆ, ಮತ್ತು ನನಗೆ ಕೆಮ್ಮಿದೆ ಅಂದ ಕೂಡಲೇ ಇದು ಅದೇನೆ ಅಂತ ನಮಗೆ 100% ಗ್ಯಾರಂಟಿ. ಈ ಥರ ಒಂದು ಸಿಚುವೇಶನ್ ಬಂತು.
ಸೊ ಎಲ್ಲ ನಾವು ಏನು ಮಾಡಿದ್ವಿ, ಕಿವಿ ಮೂಗು ಗಂಟ್ಲ ವಿಭಾಗ ಇರಲಿ, ಸರ್ಜರಿ ವಿಭಾಗ ಇರಲಿ, ಯಾವುದೇ ಒಂದು ಕಣ್ಣಿನ ವಿಭಾಗ ಇರಲಿ, ಎಲ್ಲ ಕ್ಲೋಸ್ ಮಾಡಿ ಇಡೀ ಒಂದು ಆಸ್ಪತ್ರೆನೇ ಒಂದು ಬರೀ ಫ್ಲೂ ಕ್ಲಿನಿಕ್ ಅಂತ OPD ಸ್ಟಾರ್ಟ್ ಆಯ್ತು. ಇದು ಒಂದು ಹೊಸ ಸಿಚುಯೇಷನ್ ನಮಗೆ, ನಮ್ಮ ಇಡೀ ಒಂದು ಜೀವಮಾನದಲ್ಲೇ, ವೈದ್ಯರ ಜೀವಮಾನದಲ್ಲೇ ಇದೊಂದು ಹೊಸ ಒಂದು ಸಿಚುಯೇಷನ್. ಇದಾದ್ಮೇಲೆ ಮತ್ತೆ ನೆಕ್ಸ್ಟ್ ನಮ್ದು ಚಾಲೆಂಜಿಂಗ್ ಸಿಚುಯೇಷನ್ ಏನಂತಂದ್ರೆ, ನಮ್ಮ ವಾರ್ಡ್ಗಳೆಲ್ಲ ಖಾಲಿ, ಎಲ್ಲ ವಾರ್ಡ್ಗಳನ್ನ ನಾವು ಕರೋನಾ ವಾರ್ಡ್ಗಳಾಗಿ ಪರಿವರ್ತಿಸುವಂತ ಒಂದು ಸಿಚುಯೇಷನ್ ಬಂತು. ಆಮೇಲೆ ವಾರ್ಡಲ್ಲಿ 1-2 ಪೇಷಂಟ್ಸ್ ಅಲ್ಲ, 10-15 ಪೇಷಂಟ್ಸ್ ಅಲ್ಲ, ಸಡನ್ ಆಗಿ ಇಡೀ ವಾರ್ಡ್ಗಳ 100-200 ಪೇಷಂಟ್ ಕರೋನಾ ಪೇಷಂಟ್ಗಳಿಂದ ತುಂಬಿಟ್ಟು. ಇದು ಫಸ್ಟ್ ವೇವ್ ಅಲ್ಲಿ ಈ ಒಂದು ಗಂಭೀರತೆ ಇರಲಿಲ್ಲ. ಆದರೆ ಇದು ಕರೋನಾ ವೈರಸ್ ಏನು ಉದ್ಭವ ಆಯ್ತಲ್ಲ, ಅದು ಈಗ ಈ ನಾರ್ಮಲ್ ಲಕ್ಷಣಗಳು ಅಂತೀವಿ ನಾವು, ಅದ್ರ ಜೊತೆ ಈ ಶ್ವಾಸಕೋಶಕ್ಕೆ ಹೋಗಿ ನ್ಯೂಮೋನಿಯಾ ಮಾಡೋದು, ಮತ್ತು ಬೇರೆ ಬೇರೆ ಅಂಗಾಂಗಗಳ ಮೇಲೆ ದಾಳಿ ಮಾಡಿ ಹೃದಯಕ್ಕೂ ಸಹ ದಾಳಿ ಮಾಡುವಂತಹ ಒಂದು ಲಕ್ಷಣಗಳನ್ನ ಆ ರೂಪಾಂತರಿ ಕರೋನಾ ವೈರಸ್ ಪಡ್ಕೊಂತು. ಅದಕ್ಕೇನೆ ನಾವು COVID-19 ವೈರಸ್, ಕರೋನಾ ವೈರಸ್ ಅಂತ ಹೇಳ್ತೀವಿ. ಆ ರೂಪಾಂತರಿಗಳು ಮೊದಲು ಬಂದಾಗ ಆಲ್ಫಾ ರೂಪಾಂತರಿ ಇರ್ಬೋದು. ಅದೇ ಕರೋನಾ ವೈರಸ್ಸೇ ತನ್ನ ಒಂದು ಜೀನೋಮ್ ಅಂತೀವಿ, DNA ಅಂತೀವಿ, ಮನುಷ್ಯನ ಎಂಟ್ರ್ ಆದಾಗ ತನ್ನ ಅನೇಕ ಮ್ಯೂಟೇಷನ್ಸ್ ಆಗ್ತಾವೆ. ನಮ್ಮ ಸೆಲ್ ಒಳಗೆ ಹೋಗಿ ನಮ್ಮ RNA DNA ಯೂಸ್ ಮಾಡಿಕೊಂಡು ರೂಪಾಂತರ ಆಗ್ತಾವೆ. ಅದು ಆಲ್ಫಾ ವೇರಿಯಂಟ್ ಬಂತು, ಬೀಟಾ ವೇರಿಯಂಟ್ ಬಂತು ಮೊದಲನೇ ಅಲೆಯಲ್ಲಿ. ಅವಾಗ ಅಷ್ಟೊಂದು ಸಾವು ನೋವುಗಳು ಆಗಲಿಲ್ಲ. ಆದರೆ ಸೆಕೆಂಡ್ ವೇವಲ್ಲಿ ಡೆಲ್ಟಾ ವೇರಿಯಂಟ್ ಬಂತು. ಈಗ ಸೆಕೆಂಡ್ ವೇವ್ನ ಕೊನೆಗೆ ಡೆಲ್ಟಾ ಪ್ಲಸ್ ವೇರಿಯಂಟ್ ಬಂದಿದೆ. ಡೆಲ್ಟಾ ಪ್ಲಸ್ ವೇರಿಯಂಟ್ ಬಗ್ಗೆ ಅಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ನಾನು ಹೇಳ್ದಂಗೆ ರೂಪಾಂತರ ಇದೆಲ್ಲ, ವೈರಸ್ ರೂಪಾಂತರ. ಕರೋನಾ ವೈರಸ್ ಸೇಮ್, ಕರೋನಾ ವೈರಸ್ ರೂಪಾಂತರವಾಗಿ ಇದು ಆಲ್ಫಾ, ಬೀಟಾ ಮತ್ತೆ ಗಾಮಾ ವೇರಿಯಂಟ್ ಫಸ್ಟ್ ವೇವ್ ಅಲ್ಲಿ ಬಂತು. ಈಗ ಸೆಕೆಂಡ್ ವೇವ್ ಅಲ್ಲಿ ನಮ್ಮ ಭಾರತದಲ್ಲಿ ಡೆಲ್ಟಾ ವೇರಿಯಂಟ್ ಅಂತ ಬಂತು. ಈ ಡೆಲ್ಟಾ ವೇರಿಯಂಟ್ ಅಲ್ಲಿ ತುಂಬಾ ಸಾವು ನೋವುಗಳು ಆದವು, ಆಕ್ಸಿಜನ್ ಕೊರತೆ ಕಾಣಿಸ್ತು, ಮತ್ತೆ ಬಹಳ ಜನಕ್ಕೆ ಸ್ಟೀರಾಯ್ಡ್ ಕೊಡಬೇಕಾಯ್ತು. ಅದರಿಂದ ಒಂದು ಕಾಂಪ್ಲಿಕೇಶನ್ ಬ್ಲ್ಯಾಕ್ ಫಂಗಸ್ ಆಯಿತು. ಈ ಡೆಲ್ಟಾ ಪ್ಲಸ್ ವೇರಿಯಂಟ್ನ ನಾವು ನಿರ್ಲಕ್ಷ್ಯ ಮಾಡಿದ್ರೆ ಥರ್ಡ್ ವೇವ್ ಬರೋದು ಗ್ಯಾರಂಟಿ ಅಂತ ಅನ್ನಿಸ್ತಾ ಇದೆ. ಸೊ ಅಂಥ ಹೊತ್ತಿನಲ್ಲಿ ನಮಗೆ ವೈರಸ್ ಹರಡೋದು ನಮ್ಮ ಒಂದು ಗಾಳಿ ಮಾತುಗಳ ಮೂಲಕ, ಸ್ನೀಸ್ ಮಾಡಿದಾಗ ಗಾಳಿ ಮೂಲಕನೇ ಹರಡೋದ್ರಿಂದ ನಾವು ಅದನ್ನೇ ಈ ಒಂದು N95 ಮಾಸ್ಕ್ ಹಾಕೊಳ್ಳೋದ್ರಿಂದ ನಾವು ಎಫೆಕ್ಟಿವ್ ಆಗಿ ಅದನ್ನು ಕಂಟೈನ್ ಮಾಡ್ಬೋದು. ಅದೊಂದು ಬಿಟ್ಟರೆ ನಮಗೆ ಈಗ ಸದ್ಯಕ್ಕೆ ಯಾವುದೇ ಒಂದು ಪ್ರಿಕಾಷನ್ ತಗೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸೊ ಗ್ರೂಪ್ ಗ್ಯಾದರಿಂಗ್ಸ್ ಬಗ್ಗೆ ಆದಷ್ಟು ತಿಳುವಳಿಕೆ ಕೊಡಬೇಕು. ಮತ್ತು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ವ್ಯಾಕ್ಸಿನ್ ತಗೊಳ್ಬೇಕು. ಈಗಾಗಲೇ ಈವನ್ ಡೆಲ್ಟಾ ಪ್ಲಸ್ ವೇರಿಯಂಟ್ ಬಗ್ಗೆ ಸೈಂಟಿಸ್ಟ್ ಏನು ಹೇಳ್ತಾ ಇದ್ದಾರಂತೆ, ಒಂದು ವ್ಯಾಕ್ಸಿನ್ ಸಹಿತ ತಗೊಂಡ್ರು ಅದ್ರ ಎಫೆಕ್ಟು ಅಟ್ಲೀಸ್ಟ್ ಜೀವ ಹೋಗೋದನ್ನಾದರೂ ತಡೆಯುತ್ತೆ. ಮಾರ್ಟಾಲಿಟಿ ಇರ್ಬೋದು, ಅಂದರೆ ಸಾವುಗಳ ಆಗೋದಿಲ್ಲ, ನೋವು ಇರ್ಬೋದು, ಸಾವುಗಳ ಆಗೋದನ್ನು ತಡೆಯುತ್ತೆ ಅಂತ ಹೇಳಿ. ಆದರೆ ಈ ವ್ಯಾಕ್ಸಿನ್ಗಳು ಏನು ನಾವು ಡೆಲ್ಟಾ ವೇರಿಯಂಟ್ ಇದ್ದಾಗ ಕೊಟ್ಟಿರೋ ವ್ಯಾಕ್ಸಿನ್ ಈಗ ನಾವೆಲ್ಲ ಪಡ್ಕೊಂಡಿದ್ದೀವಲ್ಲ, ಅದ್ರದ್ದು 60% ಅಷ್ಟೇ ಹೆಲ್ಪ್ ಆಗುತ್ತಂತೆ. ಡೆಲ್ಟಾ ಪ್ಲಸ್ ವೇರಿಯಂಟ್ಗೆ ಪ್ರೊಟೆಕ್ಷನ್ನು ಡೆಲ್ಟಾ ಅಷ್ಟು ಇಲ್ಲ, ಅದ್ರದ್ದು 80% ಅಥವಾ 60% ಆಗುತ್ತೆ. ಆದರೆ ಸಾವುಗಳು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಸಾರ್ವಜನಿಕರು ಇದನ್ನು ಸೀರಿಯಸ್ ಆಗಿ ತಗೊಂಡು ಅಕಸ್ಮಾತ್ ವ್ಯಾಕ್ಸಿನ್ ಮಾಡಿಸಿಲ್ಲ ಅಂದರೆ ವ್ಯಾಕ್ಸಿನ್ ಮಾಡಿಸ್ಕೊಳ್ಳೇಬೇಕು. ಅದರಿಂದ ನಾವು ಸಾವುಗಳನ್ನ ತಡಿಬೋದು ಅಂತ ಒಂದು ಹೇಳ. ಕರೋನಾ ವೈರಸ್ ಬಗ್ಗೆ ಆಗಿರ್ಬೋದು, ಡೆಲ್ಟಾ ವೈರಸ್ ಹಾಗೂ ಬ್ಲ್ಯಾಕ್ ಫಂಗಸ್, ಚಿಕ್ಕ ಮಕ್ಕಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಕೊಟ್ರಿ. ಸೊ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಸೊ ನೋಡಿದ್ರಲ್ಲ ವೀಕ್ಷಕರೇ, ವೈದ್ಯರಾದ ಡಾಕ್ಟರ್ ಲತಾ ಅವರು ನಮ್ಮೊಂದಿಗೆ ಕರೋನಾ ವೈರಸ್ ಹಾಗೂ ಡೆಲ್ಟಾ ವೈರಸ್, ಬ್ಲ್ಯಾಕ್ ಫಂಗಸ್ ಕುರಿತು ಸಾಕಷ್ಟು ವಿಷಯಗಳನ್ನು ಸಾರ್ವಜನಿಕರಿಗೆ, ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ರು. ಮತ್ತೆ FM ಡಾಕ್ಟರ್ ವಿಶೇಷ ಸಂಚಿಕೆಯಲ್ಲಿ ಇನ್ನೊಬ್ಬ ವೈದ್ಯರ ಜೊತೆ, ಇನ್ನೊಂದು ಕಾನ್ಸೆಪ್ಟ್ ಜೊತೆ ನಾನು ಬರ್ತೀನಿ. ಧನ್ಯವಾದಗಳು.